ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋಗಳಲ್ಲಿ ಬ್ರಹ್ಮಾಂಡದ ಉಗಮ ಹಾಗೂ ನಕ್ಷತ್ರಗಳ ಉಗಮದ ಬಗ್ಗೆ ಕಂಪ್ಲೀಟಾಗಿ ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಸೋಲಾರ್ ಸಿಸ್ಟಮ್ ಹೇಗೆ ಹುಟ್ಟಿತು ಅಂತ ನೋಡೋಣ. ನಾವು ನೋಡುತ್ತಿರುವ ಸೂರ್ಯ, ಭೂಮಿ ಮತ್ತು ಇತರ ಎಲ್ಲ ಗ್ರಹಗಳು ಒಂದೇ ಮೂಲದಿಂದ ಬಂದಿವೆ ಅಂದರೆ ನೀವು ನಂಬಲೇಬೇಕು. ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ, ಅಂದರೆ 460 ಕೋಟಿ ವರ್ಷಗಳ ಹಿಂದೆ ಆರಂಭವಾದ ಈ ಕತೆ ಒಂದು ದೊಡ್ಡ ಅನಿಲ ಮತ್ತು ಧೂಳಿನ ಮೋಡದಿಂದ ಶುರುವಾಗುತ್ತದೆ. ಈ ವಿಡಿಯೋದಲ್ಲಿ ಸೋಲಾರ್ ಸಿಸ್ಟಮ್ ಫಾರ್ಮೇಷನ್ ಕಂಪ್ಲೀಟಾಗಿ ಹೇಗೆ ನಡೀತು ಅಂತ ತಿಳ್ಕೊಳ್ಳೋಣ ಬನ್ನಿ. ನೆಬುಲಾ ಸ್ಟೇಜ್, ಆರಂಭದ ಹಂತ. ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಒಂದು ದೊಡ್ಡ ಅನಿಲ ಮತ್ತು ಧೂಳಿನ ಮೋಡ ಇತ್ತು. ಇದನ್ನು ನೆಬುಲಾ ಎಂದು ಕರೀತಾರೆ. ಈ ನೆಬುಲಾ ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿಂದ ತುಂಬಿಕೊಂಡಿತ್ತು. ಇದು ಬಹಳ ವಿಶಾಲವಾದ ಮತ್ತು ಶಾಂತವಾಗಿದ್ದರೂ ಒಂದು ಹಂತದಲ್ಲಿ ಹತ್ತಿರದ ಸೂಪರ್ನೋವಾ ಸ್ಫೋಟ ಅಥವಾ ಗ್ರಾವಿಟೇಷನಲ್ ಡಿಸ್ಟರ್ಬೆನ್ಸ್ ಕಾರಣದಿಂದ ಈ ಮೋಡದಲ್ಲಿ ಅಸ್ಥಿರತೆ ಉಂಟಾಯಿತು. ಆ ಸೂಪರ್ನೋವಾ ಸ್ಫೋಟದ ನಂತರ ಗ್ರಾವಿಟಿ ತನ್ನ ಕೆಲಸವನ್ನು ಆರಂಭಿಸಿತು. ನೆಬುಲಾ ನಿಧಾನವಾಗಿ ಕುಗ್ಗತೊಡಗಿತು. ಕುಗ್ಗುವಾಗ ಅದರ ಮಧ್ಯಭಾಗದಲ್ಲಿ ಮಾಸ್ ಹೆಚ್ಚಾಗುತ್ತಾ ಟೆಂಪರೇಚರ್ ಮತ್ತು ಪ್ರೆಷರ್ ಕೂಡ ಹೆಚ್ಚಾಗುತ್ತಾ ಹೋದವು. ಈ ಪ್ರಕ್ರಿಯೆಯಿಂದ ಮಧ್ಯದಲ್ಲಿ ಒಂದು ಪ್ರೋಟೋಸ್ಟಾರ್ ರೂಪುಗೊಂಡಿತು. ಇದೇ ಮುಂದಿನ ಹಂತದಲ್ಲಿ ಸೂರ್ಯವಾಗುತ್ತದೆ. ಈಗ ನಮ್ಮ ಸೂರ್ಯ ಹೇಗೆ ಹುಟ್ಟಿದ ಅಂತ ನೋಡೋಣ. ಪ್ರೋಟೋಸ್ಟಾರ್ ಒಳಗೆ ಟೆಂಪರೇಚರ್ ಸುಮಾರು 10 ಮಿಲಿಯನ್ ಕೆಲ್ವಿನ್ ತಲುಪಿದಾಗ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆ ಆರಂಭವಾಯಿತು. ಹೈಡ್ರೋಜನ್ ಅಣುಗಳು ಹೀಲಿಯಂ ಆಗಿ ಪರಿವರ್ತನೆಗೊಂಡವು ಮತ್ತು ಈ ಪ್ರಕ್ರಿಯೆಯಲ್ಲಿ ಅಪಾರ ಎನರ್ಜಿ ಬಿಡುಗಡೆ ಆಯಿತು. ಇದರಿಂದಲೇ ನಮ್ಮ ಸೂರ್ಯ ಸಂಪೂರ್ಣವಾಗಿ ರೂಪುಗೊಂಡನು ಮತ್ತು ಬೆಳಕು ಹಾಗೂ ಉಷ್ಣವನ್ನು ಹೊರಹಾಕಲು ಪ್ರಾರಂಭಿಸಿದನು. ಪ್ರೋಟೋಪ್ಲಾನೆಟರಿ ಡಿಸ್ಕ್. ನೆಬುಲಾ ಅಂದರೆ ಮೋಡ ಕುಗ್ಗಬೇಕಾದ್ರೆ ತಿರುಗ್ತಾ ಇರುತ್ತೆ. ಅದು ಒಂದು ತಿರುಗ್ತಾ ಸಮತಟ್ಟಾದ ಡಿಸ್ಕ್ ರೂಪಕ್ಕೆ ಬದಲಾಗುತ್ತೆ. ಇದನ್ನೇ ನಾವು ಪ್ರೋಟೋಪ್ಲಾನೆಟರಿ ಡಿಸ್ಕ್ ಅಂತ ಕರಿತೀವಿ. ಈ ಡಿಸ್ಕ್ನಲ್ಲಿ ಮಧ್ಯದಲ್ಲಿ ಸೂರ್ಯ ಇರುತ್ತೆ ಮತ್ತು ಅದರ ಸುತ್ತಲೂ ಧೂಳಿನ ಕಣಗಳು ಹಾಗೂ ಅನಿಲಗಳು ಸುತ್ತುತ್ತಿರ್ತವೆ. ಇದೇ ಪ್ರದೇಶದಲ್ಲಿ ಮುಂದಿನ ಹಂತದಲ್ಲಿ ಗ್ರಹಗಳು ರೂಪುಗೊಳ್ತವೆ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ, ಬಕೆಟ್ನಲ್ಲಿ ಸೋಪ್ ವಾಟರ್ ತಿರುಗಿಸಿದಾಗ ಫೋಮ್ ಪಾರ್ಟಿಕಲ್ಸ್ ಎಡ್ಜ್ಗೆ ಸೇರುವುದನ್ನು ನೋಡ್ಬೋದು. ಇದೇ ರೀತಿ ರೊಟೇಟಿಂಗ್ ನೆಬುಲಾದಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಅಕ್ರೆಷನ್ ಮೂಲಕ ಪ್ರೋಟೋಪ್ಲಾನೆಟರಿ ಡಿಸ್ಕ್ನಲ್ಲಿ ಸೇರಿ ಪ್ಲಾನೆಟ್ಸ್ ರೂಪುಗೊಳ್ತವೆ. ಆದರೆ ಈ ಉದಾಹರಣೆ ಪ್ಯೂರ್ಲಿ ಕಾನ್ಸೆಪ್ಚುಯಲ್ ಮಾತ್ರ. ಇಲ್ಲಿ ನಾವು ಬಕೆಟ್ನಲ್ಲಿ ಫೋರ್ಸ್ನ ಅಪ್ಲೈ ಮಾಡ್ತೀವಿ, ಅದೇ ಅಲ್ಲಿ ನೆಬುಲಾದಲ್ಲಿ ಗ್ರಾವಿಟೇಷನ್ ಕೊಲಾಪ್ಸಿಂದ ಡಿಸ್ಕು ರೂಪುಗೊಳ್ತದೆ. ಈಗ ಪ್ಲಾನೆಟ್ ಫಾರ್ಮೇಷನ್ ಅಂದರೆ ಗ್ರಹಗಳ ನಿರ್ಮಾಣ ಹೇಗೆ ಆಯಿತು ಅಂತ ನೋಡೋಣ. ಡಿಸ್ಕ್ನಲ್ಲಿ ಇರುವ ಸಣ್ಣ ಧೂಳಿನ ಕಣಗಳು ಒಂದಕ್ಕೊಂದು ಅಂಟಿಕೊಳ್ಳತೊಡಗಿದವು. ಈ ಕಣಗಳು ಮೊದಲು ಪೆಬಲ್ ಅಂದರೆ ಚಿಕ್ಕ ಕಲ್ಲಿನಷ್ಟು ಗಾತ್ರದ ಕಣಗಳಾಗಿ, ನಂತರ ಪ್ಲಾನೆಟಿಸಿಮಲ್ಸ್ ಗ್ರಹಗಳ ಹುಟ್ಟಿಗೆ ಕಾರಣವಾದ ದೊಡ್ಡ ಕಲ್ಲಿನ ತುಂಡುಗಳು ಆಗಿ, ಮತ್ತು ನಂತರ ಪ್ರೋಟೋಪ್ಲಾನೆಟ್ಸ್ ಗ್ರಹವಾಗುವ ಮುಂಚಿನ ದೊಡ್ಡ ಹಂತ ಆಗಿ ಬೆಳೆಯುತ್ತಾ ಹೋದವು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಅಕ್ರೆಷನ್ ಅಂದರೆ ಸಣ್ಣ ಸಣ್ಣ ಕಣಗಳು ಒಂದಕ್ಕೊಂದು ಅಂಟಿಕೊಂಡು ದೊಡ್ಡದಾಗುವ ಪ್ರಕ್ರಿಯೆ, ದ ಪ್ರೊಸೆಸ್ ಬೈ ವಿಚ್ ಸ್ಮಾಲ್ ಪಾರ್ಟಿಕಲ್ಸ್ ಸ್ಟಿಕ್ ಟುಗೆದರ್ ಆ್ಯಂಡ್ ಗ್ರ್ಯಾಜುಯಲಿ ಗ್ರೋ ಇಂಟು ಲಾರ್ಜರ್ ಆಬ್ಜೆಕ್ಟ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಮೇಕಿಂಗ್ ಆಫ್ ಲಡ್ಡು. ನಮ್ಮ ಸೌರವ್ಯೂಹದಲ್ಲಿ 8 ಗ್ರಹಗಳು ಇದ್ದಾವೆ. ಅದರಲ್ಲಿ 4 ಗ್ರಹಗಳನ್ನು ನಾವು ಇನ್ನರ್ ಪ್ಲಾನೆಟ್ಸ್ ಮತ್ತು ಮತ್ತೆ 4 ಗ್ರಹಗಳನ್ನು ಔಟರ್ ಪ್ಲಾನೆಟ್ಸ್ ಅಂತ ಮಾಡಿದ್ದೀವಿ. ಯಾಕೆ ಗೊತ್ತಾ? ಹೇಳ್ತೀನಿ ಕೇಳಿ. ಸೂರ್ಯನ ಹತ್ತಿರ ಇರುವ ಪ್ರದೇಶದಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಗ್ಯಾಸಸ್ ಉಳಿಯಲಿಲ್ಲ. ಆದ್ದರಿಂದ ಮರ್ಕ್ಯುರಿ, ವೆನಸ್, ಅರ್ತ್ ಮತ್ತು ಮಾರ್ಸ್ ನಂತರ ಗ್ರಹಗಳು ರಾಕಿ ಪ್ಲಾನೆಟ್ಸ್ ಆಗಿ ರೂಪುಗೊಂಡವು. ಇಲ್ಲಿ ರಾಕಿ ಪ್ಲಾನೆಟ್ಸ್ ಅಂದರೆ ಪ್ಲಾನೆಟ್ಸ್ ಮೇಡ್ ಓನ್ಲಿ ಆಫ್ ಸಾಲಿಡ್ ರಾಕ್ ಅಂಡ್ ಮೆಟಲ್. ಇನ್ನೊಂದು ಅರ್ಥದಲ್ಲಿ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತಲೂ ಕರೀತಾರೆ. ಇಟ್ ಮೀನ್ಸ್ ಭೂಮಿಯಾಗೆ ಇರುವ ಗ್ರಹಗಳು ಅಂತ ಅರ್ಥ. ಅದಕ್ಕೆ ಇವನ್ನ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಆದರೆ ಸೂರ್ಯನಿಂದ ದೂರದ ಪ್ರದೇಶದಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಗ್ಯಾಸ್ ಮತ್ತು ಐಸ್ ಅಲ್ಲಿ ಉಳಿಯುತ್ತೆ. ಇದರಿಂದ ಜುಪಿಟರ್ ಅಂದರೆ ಗುರು, ಸ್ಯಾಟರ್ನ್ ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತಹ ದೊಡ್ಡ ಗ್ಯಾಸ್ ಜಿಯಂಟ್ಸ್ ಆಗಿ ರೂಪುಗೊಳ್ಳುತ್ತವೆ. ಇವನ್ನ ನಾವು ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಈ ಒಂದು ಇನ್ನರ್ ಮತ್ತು ಔಟರ್ ಪ್ಲಾನೆಟ್ಸ್ ನಡುವೆ ಅಂದರೆ ಆಂತರಿಕ ಮತ್ತು ಬಾಹ್ಯ ಗ್ರಹಗಳ ನಡುವೆ ಆಸ್ಟೆರಾಯ್ಡ್ಸ್ ಬೌಂಡ್ರಿ ಥರ ಕೆಲಸ ಮಾಡ್ತವೆ. ಏಕೆಂದರೆ ಹೆಚ್ಚಾಗಿ ನಾವು ಆಸ್ಟೆರಾಯ್ಡ್ಸ್ನ ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್ ಮಧ್ಯ ಅಂದರೆ ಮಾರ್ಸ್ ಮತ್ತು ಜುಪಿಟರ್ ನಡುವೆ ನೋಡ್ತೀವಿ. ಸೋಲಾರ್ ವಿಂಡ್ ಆ್ಯಂಡ್ ಲೆಫ್ಟ್ ಓವರ್ಸ್. ಸೂರ್ಯ ನಿರ್ಮಾಣವಾದ ನಂತರ ಸೋಲಾರ್ ವಿಂಡನ್ನು ಹೊರಹಾಕಲು ಪ್ರಾರಂಭಿಸಿತು. ಈ ಸೋಲಾರ್ ವಿಂಡ್ ಸೂರ್ಯನ ಹತ್ತಿರದ ಪ್ರದೇಶದಲ್ಲಿರುವ ಲೈಟ್ ಗ್ಯಾಸಸನ್ನು ದೂರಕ್ಕೆ ತಳ್ಳಿತು. ಇದರಿಂದ ಇನ್ನರ್ ಪ್ಲಾನೆಟ್ಸ್ ಸಾಲಿಡ್ ಆಗಿ ಉಳಿದವು. ಇನ್ನು ಕೆಲವು ಪದಾರ್ಥಗಳು ಸೇರದೆ ಉಳಿದು ಆಸ್ಟೆರಾಯ್ಡ್ಸ್, ಬೆಲ್ಟ್, ಕಾಮೆಟ್ಸ್ ಮತ್ತು ಮೆಟರಾಯ್ಡ್ಸ್ ಆಗಿ ರೂಪುಗೊಂಡವು. ಫೈನಲ್ ಸ್ಟೇಜ್. ಕೊನೆಗೆ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹವು
ಸ್ಥಿರ ಸ್ಥಿತಿಗೆ ತಲುಪಿತು. ಎಲ್ಲ ಗ್ರಹಗಳು ತಮ್ಮ ತಮ್ಮ ಆರ್ಬಿಟ್ಗಳಲ್ಲಿ ಸೂರ್ಯನ ಸುತ್ತ ತಿರುಗತೊಡಗಿದವು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನೆಬುಲಾರ್ ಹೈಪೋಥಿಸಿಸ್ ಎಂದು ಕರೀತಾರೆ. ಇದು ನಮ್ಮ ಸೌರವ್ಯೂಹದ ಹುಟ್ಟು ಕಥೆ ಮತ್ತು ವಿಜ್ಞಾನದಲ್ಲಿ ಅತ್ಯಂತ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾಗಿದೆ. ಇನ್ನು ಕೆಲವು ಸಿದ್ಧಾಂತಗಳನ್ನು ನೀಡಿದರೆ ಪ್ಲಾನೆಟೆಸಿಮಲ್ ಹೈಪೋಥಿಸಿಸ್. ಇದನ್ನು ಡೆವಲಪ್ ಮಾಡಿದವರು ಥಾಮಸ್ ಚೇಂಬರ್ಲಿನ್ ಮತ್ತು ಫಾರಿಸ್ಟ್ ರೇ ಮೌಲ್ಟನ್ನು. ಪಾರ್ಷಿಯಲಿ ರಿಜೆಕ್ಟ್ ಆಗುತ್ತೆ. ಟೈಡಲ್ ಥಿಯರಿ, ಇದನ್ನು ಜೇಮ್ಸ್ ಜೀನ್ಸ್ ಮತ್ತು ಹ್ಯಾರಾಲ್ಡ್ ಜೆಫ್ರೀಸು ಅಭಿವೃದ್ಧಿಪಡಿಸ್ತಾರೆ. ಇದು ರಿಜೆಕ್ಟ್ ಆಗುತ್ತೆ. ನಂತರ ಮಾಡರ್ನ್ ನೆಬುಲಾರ್ ಥಿಯರಿ, ಇದು ನೆಬುಲಾರ್ ಹೈಪೋಥಿಸಿಸ್ನ ಅಪ್ಡೇಟ್ ವರ್ಷನ್ನು, ಮೋಸ್ಟ್ ಅಕ್ಯುರೇಟು. ಇದು ವಿಜ್ಞಾನಿಗಳು ಈ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ. ಇದು ಇವತ್ತಿನ ವಿಡಿಯೋ, ಸೋಲಾರ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.